ಬಿಹಾರದಲ್ಲಿ ಬೃಹತ್ ಸೈಬರ್ ವಂಚನೆ ಜಾಲ ಬಯಲಾಗಿದೆ. ಅಮೈತಿ ಖುರ್ದ್ ಗ್ರಾಮದ ಮನೆಯೊಂದರ ಮೇಲೆ ದಾಳಿ ನಡೆಸಿದ್ದಾರೆ. ಪ್ರಮುಖ ಸೈಬರ್ ವಂಚಕ ಅಭಿಷೇಕ್ ಕುಮಾರ್ ಬಂಧನ ಆಗಿದೆ. ಕೋಟ್ಯಾಂತರ ರೂಪಾಯಿ ನಗದು, ಆಭರಣಗಳು, ಪಾಸ್ಬುಕ್ ಪತ್ತೆಯಾಗಿದ್ದಾವೆ. ಬಹುತೇಕ ಪಾಸ್ಬುಕ್ಗಳು ಬೆಂಗಳೂರಿನಲ್ಲೇ ನೀಡಲಾಗಿದೆ. ಹಿಂದೊಮ್ಮೆ ಚಹಾ ಮಾರ್ತಿದ್ದಂತೆ ಅಭಿಷೇಕ ಈಗ ಸೈಬರ್ ವಂಚಕ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸೈಬರ್ ವಂಚನೆ ಮಾಡಿದ್ದಾನೆ. ವಂಚನೆ ನಂತರ ಹಲವು ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ. ನಂತರ ಅದನ್ನು ನಗದು ರೂಪದಲ್ಲಿ ಇವನು ಪರಿವರ್ತನೆ ಮಾಡ್ತಿದ್ದ. ನೋಡಿ, ಅವತ್ತು ಚಹಾ, ಇಂದು ವಂಚನೆ. ಹಾಗಾದರೆ ಏನಿದು ಸ್ಟೋರಿ? ಈ ಹಿಂದೆ ವಂಚಕ ಅಭಿಷೇಕ್ ಸಣ್ಣದೊಂದು ಚಹಾ ಅಂಗಡಿ ನಡೆಸ್ತಾ ಇದ್ದ. ನಂತರ ಅವನು ದುಬೈಗೆ ಹೋಗಿ ಸೈಬರ್ ವಂಚಕನಾಗಿ ಮಾರ್ಪಾಡಾಗ್ತಾನೆ. ದುಬೈನಿಂದಲೇ ಅವನು ಮೋಸದ ಬಲೆಯನ್ನು ಹೆಣಿತಾ ಇದ್ದ. ಅವನ ಸಹೋದರ ಭಾರತದಲ್ಲಿ ನಿರ್ವಹಣೆ ಮಾಡ್ತಿದ್ದ. ಇದೀಗ ಇಬ್ಬರನ್ನೂ ಬಂಧಿಸಿದ್ದಾರೆ ಬಿಹಾರ ಪೊಲೀಸರು. ಬಹುತೇಕ ರಾಜ್ಯಗಳಲ್ಲಿ ಇವರ ವಂಚನೆ ಜಾಲ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವರು ಸಂಪರ್ಕವನ್ನು ಹೊಂದಿದ್ದಾರೆ. ಹಾಗಾದರೆ ಏನೆಲ್ಲ ವಶಕ್ಕೆ ಪಡೆಯಲಾಗಿದೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ? 1.5 ಕೋಟಿ ರೂಪಾಯಿ ನಗದು, 344 ಗ್ರಾಂ ಬಂಗಾರ, 1.75 kg ಬೆಳ್ಳಿ, 85 ATM ಕಾರ್ಡು, 75 ಬ್ಯಾಂಕ್ ಪಾಸ್ಬುಕ್ಕು, 28 ಚೆಕ್ ಬುಕ್ಕು, ಆಧಾರ್ ಕಾರ್ಡ್ಗಳು, 2 ಲ್ಯಾಪ್ಟಾಪ್ಗಳು, 3 ಮೊಬೈಲ್ ಫೋನ್ಗಳನ್ನು ಹಾಗೆ 1 ಐಷಾರಾಮಿ ಕಾರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 17 तारीख को रात में तावेद पुलिस टीम को सूचना मिली थी कि किसी संदिग्ध युवक के घर पे काफी मात्रा में रुपए रखे हुए, छिपा के रखे हुए हैं। इस संबंध में उनके द्वारा छापेमारी की गई। विधिवत वहां पे अपने जमा तलाशी देते हुए छापेमारी की गई, जिस क्रम में काफी मात्रा में पैसे एवं ज्वेलरी एवं कुछ ATM कार्ड, पासबुक इत्यादि बरामद हुए। कितनी गिरफ्तारियां हुई हैं? इसमें 2 गिरफ्तारियां हुई हैं। कितने पैसे जब्त हुए? टोटल कितने कैश बरामद हुए? इसमें टोटल जो कैश जब्त हुआ है उसका वैल्यू है 1,05,49,850 रुपए। अच्छा, इसमें जो है ये कैसे काम करता था? पैसे कहाँ से आए?